ಹೇಸಿ ಮಾತನು ಕೇಳಿ ಬೀಸುದೊಣ್ಣಿಲೆ ಬಡದ ಬಾಸಳೆದ್ದಾವ ಬೆನ್ ತುಂಬಸೋ. ಬಾಸಳೆದ್ದಾವ ನನ್ನ ಬೆನ್ ತುಂಬ ಕಣ್ತುಂಬ ಕಣ್ಣೀರ ಸೂಸಿ ಹರಿದವಸೋ. ನಮಸ್ಕಾರ ವೀಕ್ಷಕರೇ, ನಾನು ರಾಜು ಉಸ್ತಾದ್. ನೇರ ಹೊಡೆತ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ. ನಾನೀಗ ಜಾನಪದ ವಿದ್ವಾಂಸ ಮತ್ತು ಪ್ರಖ್ಯಾತ ಚಿಂತಕ ಡಾಕ್ಟರ್ ಬಸವರಾಜ್ ಜಗಜಂಪಿ ಅವರ ಜೊತೆಗಿದ್ದೇನೆ. ಇವರೀಗ ಜನಪದದ ಬಗ್ಗೆ ಏನಪ್ಪ ಅಂತಂದ್ರೆ ನಮ್ಗೆ ತಿಳಿಸ್ಕೊಡಲಿದ್ದಾರೆ. ನಮಸ್ಕಾರ ಡಾಕ್ಟರ್ ಜಗಜಂಪಿ ಸರೇ. ನಮಸ್ಕಾರ. ನಮ್ಮ ಬೈಲಹೊಂಗಲ ಪರಿಸರದಲ್ಲಿ 4 ಊರುಗಳು ಬರ್ತವೆ. ಒಂದು ಸುತ್ತಗಟ್ಟಿ, ಅದರ ಕೆಳಗಡೆ ದೇಶನೂರು ಅನ್ನುವಂಥ ಒಂದು ಗ್ರಾಮ. ದೇಶನೂರದ ಕೆಳಗಡೆಗೆ ನೇಸರಗಿ ಅನ್ನುವಂಥ ಒಂದು ಸ್ವಲ್ಪ ದೊಡ್ಡ ಊರು. ಅದರಿಂದ ಸ್ವಲ್ಪ ಮುಂದೆ ಹೋದರೆ ಗೋಕಾಕದ ಆ ದೊಡ್ಡ ನಗರವನ್ನು ನಾವು ನೋಡ್ತೇವೆ. ಈ 4 ಊರುಗಳ ಪರಿಸರವನ್ನು ಅರಿತುಕೊಂಡಂಥ ಆ ಗರತಿ ತನಗೆ ಗಂಡನ ಮನೆಯಲ್ಲಿ ಆಗುವಂಥ ತೊಂದರೆಯನ್ನು, ನಿಗ್ರಹವನ್ನು, ಅತ್ತೆ ಕೊಡುವಂಥ ಕಾಟವನ್ನು, ಅತ್ತೆಯ ಮಾತು ಕೇಳಿ ಹೊಡೆಯುವಂಥ ಗಂಡನನ್ನು ಇಷ್ಟೂ ಶ್ರೇಷ್ಠವಾದ ಒಂದು ಕಲ್ಪನೆಯ ಆ ಗೌರೀಶಂಕರ ಪರ್ವತದಷ್ಟು ಎತ್ತರವಾದಂಥ ಆ ಕಲ್ಪನೆಯನ್ನು ಮಾಡಿ ಆ ತಾಯಿ ಹೇಳೋದನ್ನು ಕೇಳಿದರೆ ಈ ಒಂದು ಪದ ಅತ್ಯಂತ ಜನಜನಿತವಾದಂಥದ್ದು. ಇದನ್ನು ನಾವು ಸೋಬಾನ್ ಪದನೂ ಅನ್ಬೋದು. ಹೇಸಿ ಮಾತನು ಕೇಳಿ ಬೀಸುದೊಣ್ಣಿಲೆ ಬಡದ ಬಾಸಳೆದ್ದಾವ ಬೆನ್ ತುಂಬಸೋ. ಬಾಸಳೆದ್ದಾವ ನನ್ನ ಬೆನ್ ತುಂಬ ಕಣ್ತುಂಬ ಕಣ್ಣೀರ ಸೂಸಿ ಹರಿದವಸೋ. ಏನು ಹೇಳ್ತಾಳೆ ಆ ತಾಯಿ? ಹೇಸಿ ಮಾತನ್ನು ಕೇಳಿ. ಹೇಸಿ ಅಂತಂದರೆ ಅವನ ಮಾತು. ಇದನ್ನು ನಾವು ಅನಿಸ್ಕೋಬೇಕೇನು? ಹೆಣ್ಮಕ್ಕಳು ಅತ್ತೆಗೆ, ಗಂಡನ ತಾಯಿಗೆ ಆಕೆ ಹೇಸಿ ಅಂತ ಹೇಳ್ತಾರೆ. ಯಾಕಂದ್ರೆ ಅಂಥ ಚಾಡಿ ಮಾತನ್ನು ಆ ತಾಯಿ ಹೇಳ್ತಿದ್ಲು ಮಗನಿಗೆ. ಅವನ ಮಾತು ಕೇಳಿ ಆ ಗಂಡ ಬೀಸುದೊಣ್ಣೆಲೆ ಬಡದ, ದೊಡ್ಡ ಬಡಿಗೆಯನ್ನು ತಗೊಂಡು ನನಗೆ ಬಡದ. ಎಲ್ಲಿ? ಬೆನ್ನಿಗೆ. ಎಷ್ಟು ಬಡದ ಅಂದ್ರೆ ಬಾಸಿಳಿಯುಳುವಂಗೆ. ಆ ತಾಯಿ ಹೇಳ್ತಾಳೆ, ಹೇಸಿ ಮಾತನ್ನು ಕೇಳಿ ಬೀಸುದೊಣ್ಣಿಲೆ ಬಡದ ಬಾಸಳೆದ್ದಾವ ಬೆನ್ ತುಂಬ. ಬಾಸಳೆದ್ದಾವ ನನ್ನ ಬೆನ್ ತುಂಬ ಕಣ್ತುಂಬ ಕಣ್ಣೀರು ಸೂಸಿ ಹರಿದಾವ. ಆ ಭಾಷೆ, ಅದರ ಸೊಗಸುಗಾರಿಕೆ, ಆ ಜನಪದದ ಒಂದು ಸೊಗಡು ಆ ಶಬ್ದಗಳಲ್ಲಿ ನಮಗೆ ಎದ್ದು ಕಾಣಿಸ್ತದೆ. ಬಾಸಳೆದ್ದಾವ, ಅದೇ ರೀತಿಯಲ್ಲಿ ಕಣ್ಣೀರು ಸೂಸಿ ಹರಿದಾವ. ಆ ಕಣ್ಣೀರು ಎಲ್ಲಿ ಹೋಗ್ತದೆ? ಆ ಕಲ್ಪನೆಯ ಒಂದು ಮಟ್ಟವನ್ನು ನಾವು ನೋಡಿದರೆ ಇಲ್ಲಿ ಯಾವುದೇ ಪಂಪ ಕಾಳಿದಾಸರಿಗೆ ಮಾಡಲಿಕ್ಕೆ ಆಗಲಾರದಂಥ ಕಲ್ಪನೆಯನ್ನು, ಮಹೋನ್ನತವಾದ ಕಲ್ಪನೆಯನ್ನು ತಾಯಿ ಈ ಹಾಡಿನಲ್ಲಿ ಮಾಡಿದ. ಆಕೆ ಹೇಳ್ತಾಳೆ, ಕಣ್ತುಂಬ ಕಣ್ಣೀರ ಸೂಸಿನಿ ಹರಿದಾವ ದಾಸಾಳ ಮಡುವ ತ್ವೈಶವಸೋ. ಕಣ್ತುಂಬ ಕಣ್ಣೀರು ಸೂಸಿ ಹರಿತವೆ. ಅವು ಎಲ್ಲಿ ಹೋಗ್ತಾವೆ ಕಣ್ಣೀರು? ಹಿತ್ಲಾಗ ದಾಸಾಳ ಗಿಡಕ್ಕೆ ದಾಸಾಳ ಮಡು ತುಂಬುವಷ್ಟರ ಮಟ್ಟಿಗೆ ಆಕೆ ಕಣ್ಣೀರು ಹರಿತದೆ. ದಾಸಾಳ ಮಡುವನ್ನು ಯಾಕಂದ್ಲಕ್ಕಿ? ಆಕೆ ಅಳಬೇಕಾದ್ರೆ ಯಾವುದೇ ಮನೆಯಲ್ಲಿ ಜಾಗ ಇರಲಿಲ್ಲ. ಅದನ್ನು ದುಃಖವನ್ನು ವ್ಯಕ್ತ ಮಾಡಲಿಕ್ಕೆ ಹಿತ್ಲಾಗ ಹೋಗಿ ನಿಂತು ಅಳ್ತಿದ್ಲು. ಮೊದಲಿನ ಕಾಲಕ್ಕೆ ಹೆಣ್ಮಗಳು ಮದುವೆ ಮಾಡಿ ಕಳಿಸೋ ಮುಂದೆ
5 ರೀತಿ ಸಸಿ ಕೊಡ್ತಿದ್ರು. ಅಂದರೆ ಅವರ ಪರಿಸರ ಪ್ರಜ್ಞೆ ನೋಡ್ರಿ ಹೇಗಿದೆ. ಮುಂಭಾಗದಲ್ಲಿ ಹಚ್ಚುವಂಥ ಗಿಡ ಬೇರೆ, ಹಿಂದೆ ಹಚ್ಚುವಂಥದ್ದು ಬೇರೆ, ಎಡಕ್ಕ ಬಲಕ್ಕ ಹಚ್ಚುವಂಥ ಸಸಿಗಳು ಬೇರೆ. ಆ ರೀತಿ ಹಿತ್ಲಾಗ ಆಕಿ ದಾಸಾಳದ ಸಸಿಯನ್ನು ನೆಟ್ಟಿದ್ದಾಳೆ, ಹಚ್ಚಿದ್ದಾಳೆ. ಆ ಸಸಿ ಇವತ್ತು ಬೆಳೀತಾ ಇದೆ. ಅದಕ್ಕೊಂದು ಮಡು ಮಾಡಿದ್ದಾರೆ, ನೀರು ಹಾಕೋ ಸಲುವಾಗಿ ಮಡು ಮಾಡಿದ್ದಾರೆ. ಆ ಮಡು ಈಕೆಯ ಕಣ್ಣೀರಿನಿಂದ ತುಂಬುತ್ತದೆ. ನೋಡ್ರಿ ಆ ಕಲ್ಪನೆ ಹೇಗಿದೆ. ಇದನ್ನು ಪಂಪನಿಗೆ ಮಾಡಲಿಕ್ಕಾಗೋದಿಲ್ಲ, ಕಾಳಿದಾಸನಿಗೂ ಮಾಡಲಿಕ್ಕಾಗೋದಿಲ್ಲ. ಆದರೆ ಈ ನೆಲದ ಅದ್ಭುತ ಪ್ರತಿಭೆ ನಮ್ಮ ಜನಪದ ತಾಯಿ ಮಾಡ್ತಾ ಇದ್ದಾಳೆ. ಕಣ್ತುಂಬ ಕಣ್ಣೀರ ಸೂಸಿನಿ ಹರಿದಾವ, ದಾಸಾಳ ಮಡುವ ತೊಯ್ಸಾವಸೋ. ಮುಂದೆ ಕಣ್ಣೀರಲ್ಲಿ ಹೋಗ್ತಾವ ನೋಡ್ರಿ. ದಾಸಾಳದ ಮಡುವ ತೊಯ್ಸಾವ ಕಣ್ಣೀರ, ದೇಶ್ನೂರ ಮುಂದ ಕೆರಿಯಾಗಿಸೋ. ನೀರು ಹರಿಬೇಕಾದ್ರೆ ಭೌಗೋಳಿಕವಾಗಿ ತಗ್ಗಿರಬೇಕಾಗ್ತದೆ. ತಗ್ಗಿಗೆ ನೀರು ಹರಿತದೆ. ಆಕಿ ತವ್ರ ಮನೆ ಕಲ್ಸುತ್ತಗಟ್ಟಿಯಿಂದ ಆಕಿನ ಕೊಟ್ಟಿರೋದು ಕೆಳಗಡೆಗೆ ಇರುವಂಥ ದೇಶ್ನೂರ್ ಸಮೀಪ. ಆಕಿ ಅಳುವಂಥ ಆ ಕಣ್ಣೀರಿನ ಒಂದು ಧಾರೆ ಹರಿದು ದಾಸಾಳ ಮಡು ತುಂಬಿ ಓವರ್ಫ್ಲೋ ಆಗ್ತದೆ. ಕೋಡಿ ಹರಿಯೋದಂತ ಹೇಳ್ತಾರೆ. ಆ ರೀತಿ ಆ ಕಣ್ಣೀರು ದಾಸಾಳ ಮಡು ತುಂಬಿ ಹೊರಗೆ ಚೆಲ್ಲಿ ಅದು ಆ ದೇಶ್ನೂರ್ ಕೆರೆ ನಿರ್ಮಾಣ ಆಯಿತು ಅಂತ ಹೇಳ್ತಾರೆ. ಯಾರು ಕಲ್ಪನೆ ಮಾಡಲಿಕ್ಕೆ ಶಕ್ಯದ? ಇವತ್ತಿಗೂ ನೀವು ಹೋಗಿ ನೋಡ್ರಿ, ದೇಶ್ನೂರ್ ಮುಂದೊಂದು ದೊಡ್ಡ ಕೆರೆ ಅದು. ಅದಕ್ಕೆ ಆ ತಾಯಿ ಹೇಳ್ತಾಳೆ, ಕಣ್ತುಂಬ ಕಣ್ಣೀರ ಸೂಸಿನಿ ಹರಿದಾವ, ದಾಸಾಳ ಮಡುವ ತೊಯ್ಸಾವಸೋ. ತೊಯ್ದ ಮೇಲೆ ದಾಸಾಳದ ಮಡುವ ತೊಯ್ಸಾವ ಕಣ್ಣೀರ, ದೇಶ್ನೂರ ಮುಂದ ಕೆರಿಯಾಗಿಸೋ. ನೀರೆಲ್ಲ ಅಟ್ಟಿಸಿ ತೊಯ್ಸಿದ ಮೇಲೆ ಆ ನೀರು ಹೊರಗೆ ಚೆಲ್ತದೆ. ಎಲ್ಲಾದರೂ ಅಷ್ಟೇ, ಮಳೆ ಆದಮೇಲೆ ನೆಲ ಹೀರ್ಕೊಂಡ ಮೇಲೆ ಅಲ್ಲಿ ಉಳಿಯುವಂಥ ನೀರು ಮುಂದೆ ಹರಿತದೆ. ಏನು ಕಲ್ಪನೆ ಇದು! ಯಾಕೆ ನಾವು ಆ ತಾಯಿಯ ಒಂದು ಪ್ರತಿಭೆಗೆ ಸಲಾಮ್ ಹೇಳಬೇಕು ಅಂದರೆ, ಮುಂದೆ ಹೇಳ್ತಾಳೆ ಆ ತಾಯಿ, ದೇಶ್ನೂರ ನೀ ಮುಂದ ಕೆರಿಯಾಗಿ ಕಣ್ಣೀರ, ನ್ಯಾಸರಿಗಿ ಮುಂದ ಹಳ್ಳಾಗಿಸೋ. ಮಡು ಹೊರಗೆ ಚೆಲ್ಲಿ ದೇಶ್ನೂರ್ ಮುಂದೆ ಕೆರೆ ನಿರ್ಮಾಣ ಆಗಿ ಆ ಕೆರೆ ನೀರು ಓವರ್ಫ್ಲೋ ಆಗಿ ದೇಶ್ನೂರ್ ಕೆಳಗಿರುವಂಥ ನೇಸರಿಗೆ ಊರು ಮುಂದೆ ದೊಡ್ಡ ಹಳ್ಳ ಹರಿದದ. ಆ ಹಳ್ಳ ನಿರ್ಮಾಣ ಆಗಿದ್ದು ಅದರಿಂದ ಅಂದ್ರೆ ಈ ತಾಯಿಯ ಕಣ್ಣೀರಿನಿಂದ. ಹೇಳ್ರಿ, ಇಲ್ಲಿ ಯಾರು ಇಂಥ ಕಲ್ಪನೆ ಮಾಡಲಿಕ್ಕೆ ಶಕ್ಯ? ಶ್ರೀಮಂತಿಕೆಯ ಒಂದು ತುದಿ, ಪ್ರತಿಭೆ, ಕಲ್ಪನೆಗಳ ಒಂದು ಮಹೋನ್ನತವಾದ ಅವಸ್ಥೆಯನ್ನು ನಾವು ಈ ಹಾಡಿನಲ್ಲಿ ನೋಡ್ತೇವೆ. ಆನಂತರ ಹೇಳ್ತಾಳೆ, ಆ ದೇಶ್ನೂರ್ ಕೆರೆ ತುಂಬಿ ಕೋಡಿ ಹರಿದು ಹಳ್ಳಾಗಿ ಹರಿದದ. ಇವತ್ತಿಗೂ ನಾವು ದೇಶ್ನೂರ್ ನಂತರದಲ್ಲಿ ಬರುವಂಥ ನ್ಯಾಸರಿಗಿ ಊರು ನಡುವ ಈ ಹಳ್ಳ ಹರಿದದ್ದನ್ನು ನೋಡ್ತೇವೆ. ಇಲ್ಲಿಗೆ ಮುಗಿದುಲ್ಲ ಕಥೆ, ಇನ್ನೂ ಮುಂದುವರಿತದೆ. ನ್ಯಾಸರಿಗಿ ನೀ ಮುಂದ ಹಳ್ಳಾಗಿ ಕಣ್ಣೀರ, ಗೋಕಾವಿ ಮುಂದ ಹೊಳಿಯಾಗಿಸೋ. ಗೋಕಾವಿ ಮುಂದೆ ಘಟಪ್ರಭಾ ನದಿ ಹರಿದದ. ಊರು ಮುಂದನ ಅಲ್ಲೇ ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂತಹ ಮಾರ್ಕಂಡೇಯ ನದಿ ಗೋಕಾಕದ ಸಮೀಪದಲ್ಲಿ ಘಟಪ್ರಭೆಯನ್ನು ಕೂಡ್ತದೆ. ಇದೆಲ್ಲ ಒಂದು ಭೌಗೋಳಿಕ ಪರಿಸರದ ಅಭ್ಯಾಸ ಕಲ್ತವ್ರಿಗಿರ್ತದೆ. ಆದರೆ ಅಡ್ಡಾಡಿ ಬಂದವರು ಅದನ್ನು ನೋಡೋದ ಬೇರೆ. ಏರು ಇಳುವು ಯಾವುದು ತಗ್ಗದ ಯಾವುದು ದಿನ್ಯದ, ಅಬ್ಬಾ, ಆ ತಾಯಿಗೆ ಇರುವಂಥ ಆ ಒಂದು ಅಭ್ಯಾಸ, ಅದನ್ನು ತನಗಾದಂಥ ದುಃಖವನ್ನು ವ್ಯಕ್ತ ಮಾಡುವಂಥ ರೀತಿಯಲ್ಲಿ ಏನು ಬಳಸಿಕೊಂಡಿದ್ದಾಳೆ, ಆ ಪ್ರತಿಭೆಗೆ ನಿಜಕ್ಕೂ ನಾವು ತಲೆಬಾಗಬೇಕಾಗ್ತದೆ.
ಕೊನೆಗೆ ಹೇಳ್ತಾಳೆ, ನ್ಯಾಸರಿಗಿ ನೀ ಮುಂದ ಹಳ್ಳಾಗಿ ಕಣ್ಣೀರ, ಗೋಕಾವಿ ಮುಂದ ಹೊಳಿಯಾಗಿಸು. ಇಷ್ಟೆಲ್ಲ ಆಕೆ ಯಾಕೆ ಗುದುಬರಿಗೆ ಹಾಕಿದ್ಲು? ಆಕೆ ಕೈಯಾಗ ಒಂದು ಮೊಬೈಲ್ ಇದ್ದಿದ್ರೆ ನನಗೆ ಅತ್ತಿ ಮನ್ಯಾಗ ನಿಗ್ರ ಭಾಳ ಆಗ್ಯದ, ಅಣ್ತಂಬರಿಗೆ ಹೇಳ್ಬೋದಾಗಿತ್ತು, ಒಂದು ಮೆಸೇಜ್ ಕೊಟ್ಟು ಹೇಳ್ಬೋದಾಗಿತ್ತು, ನನ್ನ ಹೆಂಗಾರ ಮಾಡಿ ಇಲ್ಲಿಂದ ಪಾರು ಮಾಡ್ರಿ ಅಂತೇಳಿ. ಆದರೆ ಆ ತಾಯಿ ಹತ್ರ ಮೊಬೈಲ್ ಇಲ್ಲ. ದೇವರು ಹಾಕಿದಂಥ ಇನ್ಬಿಲ್ಟ್ ಮೊಬೈಲ್ ಅದ ಆಕೆಯಲ್ಲಿ. ಏನದು? ಕಳ್ಳು ಬಳ್ಳಿ ಅನ್ನುವಂಥ ಆ ವೈರ್ಲೆಸ್ ಆಕೆ ಹೃದಯದಲ್ಲಿದೆ. ಆಕೆಗಾದಂಥ ತಾಪ ತ್ರಾಸು ಅವ್ರಿಗೆ ಮುಟ್ಟೇ ಮುಟ್ತದೆ. ಮಗಳಿಗಿಲ್ಲಿ ತ್ರಾಸಾದರೆ ಅವುಗಲ್ಲೇ ಒಮ್ಮೆಂದೊಮ್ಮೆಲೆ ಏನೋ ಒಂದು ನೋವಾಗಿ ಬಿಡ್ತದೆ. ಇದು ಕಳ್ಳು ಬಳ್ಳಿಯ ಸಂಬಂಧ. ಅದಕ್ಕೆ ನಾ ಹೇಳಿದೆ, ಯಾಕಿಷ್ಟು ತ್ರಾಸು ಮಾಡ್ಕೊಂಡ್ಲಾಕಿ, ಯಾಕಿಷ್ಟು ಗುದುಮುರಿಗೆ ಹಾಕಿದ್ಲು ಅಂದ್ರೆ ಕೊನೆಗೆ ಹೇಳ್ತಾಳೆ, ಗೋಕಾವಿನಿ ಮುಂದ ಹೊಳಿಯಾಗಿ ಕಣ್ಣೀರ, ಈಸಿ ಬಾರೋ ತಮ್ಮ ಕರಿಲಾಕ. ಇದನ್ನು ಕೇಳಿದಾಗ ಯಾರಿಗೆ ಕಣ್ಣೀರು ಬರದೇ ಇರ್ತದೆ? ದುಃಖ ಒತ್ತರಿಸಿ ಬಂದುಬಿಡ್ತದೆ. ಅನುಭವಿಸಿದಂಥ ಆ ತಾಯಿಗೆ ಏನಾಗಿರಬೇಕು, ಎಷ್ಟು ಸಂಕಟವಾಗಿರಬೇಕು. ಅದನ್ನು ವ್ಯಕ್ತ ಮಾಡಲಿಕ್ಕೆ ಆಕೆ ಆಶ್ರಯಿಸಿದ್ದು ಕಣ್ಣೀರು. ಅದರ ನಂತರದಲ್ಲಿ ಆಕೆ ಏನು ಆ ಕಲ್ಪನೆಯನ್ನು ಹರಿಬಿಡ್ತಾ ಇದ್ದಾಳೆ. ಒಂದೊಂದು ಹೆಜ್ಜೆಯನ್ನು ನಾವು ನೋಡಿದರೆ ಆಕೆಯ ಕಣ್ಣೀರು ಹರಿದು ಮಡು ನಿರ್ಮಾಣ ಆಗೋದು, ಮಡು ಹೊರ ಚೆಲ್ಲಿ ದೇಶನೂರು ಕೆರೆ ನಿರ್ಮಾಣ ಆಗೋದು, ದೇಶನೂರು ಕೆರೆ ತುಂಬಿ ನೇಸರಿಗೆ ಮುಂದೆ ಹಳ್ಳ ಹರಿದದ್ದು, ಆ ಹಳ್ಳ ಹೋಗಿ ಗೋಕಾವಿ ಹೊಳೆ ನಿರ್ಮಾಣ ಆಗಿದ್ದು. ಅದ್ಭುತವಾದ ಪರಮಾದ್ಭುತವಾದ ಒಂದು ಕಲ್ಪನೆ ಆ ತಾಯಿದು. ಅದಕ್ಕೆ ಆ ತಾಯಿ ಹೇಳ್ತಾಳೆ, ತಮ್ಮ ನನಗೆ ಅತ್ತಿ ಮನ್ಯಾಗ ಭಾಳ ತ್ರಾಸಾಗ್ಯದ, ನಾನು ನಿನಗೆ ಹೆಂಗೆ ಸಂದೇಶವನ್ನು ಕೊಡಲಿ? ಕಾಳಿದಾಸ ಮೇಘ ಸಂದೇಶವನ್ನು ಕೊಟ್ಟ. ಪ್ರಿಯತಮೆಯರ ಮಧ್ಯದಲ್ಲಿ ಪ್ರೇಮಿ ಮತ್ತು ಪ್ರಿಯತಮೆ, ಆ ಮೋಡಗಳಿಗೆ ಹೇಳೋದನ್ನು ನಾವು ಕೇಳ್ತೇವೆ. ಆ ಪ್ರೇಮಿ ನಿಂತು ಹೇಳ್ತಾನೆ, ನನ್ನ ದುಃಖವನ್ನು ಹೋಗಿ ನನ್ನ ಪ್ರಿಯತಮೆಗೆ ನೀನು ಮುಟ್ಟಿಸು. ಯಾರ ಮೂಲಕ? ಮೇಘ ಸಂದೇಶದ ಮೂಲಕ. ಕಾಳಿದಾಸ ಮೇಘ ಸಂದೇಶವನ್ನು ರಚನೆ ಮಾಡ್ತಾನೆ. ಕಾಳಿದಾಸನೂ ಒಬ್ಬ ಸಾಮಾನ್ಯ ವ್ಯಕ್ತಿ. ಯಾವ ಕಾಳಿದೇವಿಯ ಆಶೀರ್ವಾದದಿಂದ ಆಕೆಯ ದಾಸನಾದಂಥ ಕಾಳಿ ಮಹಾಕವಿಯಾಗಿಬಿಡ್ತಾನೆ, ವಿಶ್ವಕವಿ ಆಗಿಬಿಡ್ತಾನೆ. ಅವನಿಗೆ ನಾವು ವಿಶ್ವಕವಿ ಪಟ್ಟವನ್ನು ಕಟ್ತೇವೆ. ಈ ತಾಯಿಗೆ ಯಾರು ಪಟ್ಟವನ್ನು ಕಟ್ಟವರು? ಅದಕ್ಕೆ ಆ ತಾಯಿ ಕೊನೆಗೆ ಹೇಳ್ತಾಳೆ, ಗೋಕಾವಿನಿ ಮುಂದ ಹೊಳಿಯಾಗಿ ಕಣ್ಣೀರ, ಆ ಕಣ್ಣೀರಿನ ಹೊಳಿ ಒಳಗನ ಈಸಿ ಬಾರೋ ತಮ್ಮ ಕರಿಲಾಕ. ಇದು ಕನ್ನಡ ಜನಪದ ಸಾಹಿತ್ಯದ ಶ್ರೀಮಂತಿಕೆ. ನನಗೆ ಈ ಹಾಡು ಎಲ್ಲ ತ್ರಿಪದಿಗಳಿಗಿಂತ ಹಾಡುಗಳಿಗಿಂತ ಯಾಕೆ ಬಹಳ ಇಷ್ಟ ಆಗ್ತದ ಅಂತಂದ್ರೆ, ಇದು ಹೃದಯವನ್ನು ಆರ್ದ್ರಗೊಳಿಸೋದಷ್ಟೇ ಅಲ್ಲ, ಬಹಳ ದೊಡ್ಡ ದೊಡ್ಡ ಅಧ್ಯಾತ್ಮದ ಶಿವಯೋಗಿಗಳಿಗೂ ಕೂಡ ಈ ಹಾಡು ಕೇಳಿದಾಗ ಕಣ್ಣೀರು ಬಂದದ್ದನ್ನು ನಾನು ನೋಡಿದ್ದೇನೆ. ಇದನ್ನು ನಮ್ಮ ತಾಯಿ ಚಿಕ್ಕಂದಿನಲ್ಲಿ ಹೇಳುವುದನ್ನು ನಾನು ಕೇಳಿ ರೂಢಿಸಿಕೊಂಡಾವಿದ್ದೀನಿ. ಅನೇಕ ಹಾಡುಗಳನ್ನು ತಾಯಿ ಹೇಳ್ತಿದ್ಲು, ಯಾಕಂದರೆ ಅವಳು ಬೈಲೊಂಗಲ್ ತಾಲೂಕಿನವಳು. ಆಕೆಗೂ ಆ ಸುತಗಟ್ಟಿ, ದೇಶನೂರು, ನೇಸರಿಗೆ ಇವೆಲ್ಲ ಕಾಲ್ನಡಿಗೆಯಲ್ಲೋ ಚಕ್ಕಡಿ ಗಾಡಿಯಲ್ಲಿಯೋ ಹೋಗಿ ಅನುಭವ ಇದ್ದಂಥದ್ದು. ಆಗ ಇಂಥ ದಾರಿಗಳ ಸೌಲಭ್ಯ ಇರಲಿಲ್ಲ. ಅಂಥದ್ರೊಳಗೆ ನಮ್ಮ ತಾಯಂದಿರು ತಮಗಾದಂಥ ಆ ನೋವನ್ನು, ದುಃಖವನ್ನು, ಗಂಡನ ಮನೆಯಲ್ಲಿ ಆಗುವಂಥ ದರ್ಪ ದೌರ್ಜನ್ಯಗಳನ್ನು ಯಾವ ರೀತಿಯಲ್ಲಿ ತೋಡಿಕೊಂಡಿದ್ದಾರೆ, ಇದನ್ನು ಕೇಳಿದಾಗ ನಮ್ಮ ಜನಪದ ಸಾಹಿತ್ಯದ ಆ ಶ್ರೀಮಂತಿಕೆ, ಆ ಮಹೋನ್ನತಿ ನಮ್ಮ ಅರಿವಿಗೆ ಬರ್ತದೆ. ಇಂಥ ಸಾಹಿತ್ಯವನ್ನು ಉಳಿಸಿಕೊಳ್ಳೋ ಜವಾಬ್ದಾರಿ ಜಾಗತೀಕರಣದ ಇಂದಿನ ಡಿಜಿಟಲೀಕರಣ ಇಂದಿನ ಆ ಜಗತ್ತಿನಲ್ಲಿ
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಬರ್ಲಿಕ್ಕತ್ತದ ಇಂಥ ಜಗತ್ತಿನಲ್ಲಿ, ಇಂಥ ಸಾಹಿತ್ಯವನ್ನು ಉಳಿಸ್ಕೊಳ್ಳುವಂಥ ಸಾಹಸದ ಕೆಲಸ ನಾವು ಮಾಡಬೇಕಾಗ್ಯದ. ಅದನ್ನು ಉಳಿಸ್ಕೊಳ್ಳೋಣ. ಅದು ನಮ್ಮ ಆಸ್ತಿ. ಜನಪದ ಅನ್ನೋದು ಒಂದು ದೊಡ್ಡ ಖಜಾನೆ, ಎಷ್ಟು ಹೇಳಿದರೂ ತೀರೋದಿಲ್ಲ.